ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಅಂದ್ರೂ ಈ ಭೂಮಿ ಮ್ಯಾಗ ಬಾಳ ಸಂಕಟ ಪಡಕ ಮಂದಿ ಅದಾರ ನೋಡ್ರಿ. ಮೊದ್ಲ ಮಳೆಗಾಲ ಹೋಗಿ ಬರಾ ಬಿದ್ದೈತಿ. ಅಲ್ಲೇಟ್ ಇದ್ದ ಬೆಳಿಗ್ಗೆ ಹೊಟ್ಯಾಗಿನ ಸಂಕಟಕ್ಕೆ ಬೆಂಕಿ ಹಚ್ಚು ಮಂದಿ ಹೆಚ್ಚಾಗಿ ಬಿಟ್ಟಾರ ನೋಡ್ರಿ. ನವಲಗುಂದ ತಾಲೂಕಿನ ಹಣಸಿ ಊರಾಗ ರೈತ ಚನ್ನಪ್ಪ ಉಡಿಕೇರಿ ಅನ್ನೋರು ಅವ್ರದ್ದು 5 ಎಕರೆ ಹೊಲದಾಗ ಕಾಲುವೆ ನೀರ್ ಹಾಸಿ 1-2 ಲಕ್ಷ ರೂಪಾಯಿ ಆಗುವಷ್ಟು ಗೊಂಜಾಳ ಬೆಳೆದಿದ್ರ. ಯಾರೋ ರಾತ್ರಿ ಆ ಗೊಂಜಾಳ ತೆನಿ ದುಂಡಗ ಹಾಕಿದ ಗುಂಪಿಗೆ ಬೆಂಕಿ ಹಚ್ಚಿ ಬಿಟ್ಟಾರ ನೋಡ್ರಿ. ಅದನ್ನ ನೋಡಿದ ರೈತ ಎದಿ ಒಡ್ಕೊಂಡ ಈಗ ಕಣ್ಣೀರ್ ಹಾಕಾಕತ್ತಾನ. ಜಿಲ್ಲಾಡಳಿತ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ನನಗ ಪರಿಹಾರ ಕೊಡಬೇಕು ಅಂತ ರೈತ ಕೈ ಮುಗಿದು ಕೇಳ್ಕೊಂಡಾನ. ಇದರ ಸಂಬಂಧ ನವಲಗುಂದ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ನೂ ಆಗೈತಿ. ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗುವುದಿಲ್ಲ. ನನಗ ಈಶ್ವರಪ್ಪ ಭೇಟಿ ಆಗೋ ಅವಶ್ಯಕತೆನೂ ಇಲ್ಲ. ಇಲ್ಲಿ ಮಠ ನನ್ನ ಅವರ ಭೇಟಿನೂ ಆಗಿಲ್ಲ. ಹಿಂಗ ಮಾತಾಡಿ ಪಕ್ಷ ಬಿಟ್ಟು ಹೋಗೋರನ್ನ ಕನ್ಫ್ಯೂಸ್ ಮಾಡಾಕತ್ತಾರ. ಒಂದು ಸಣ್ಣ MLA ಟಿಕೆಟ್ ಅಂತಾರ. ಅದ ಒಂದು ಸಣ್ಣ MLA ಟಿಕೆಟ್ ಕೊಡ್ಸಾಕ ನಿಮ್ಗ ಆಗ್ಲಿಲ್ಲ ಅಂತ ಈಶ್ವರಪ್ಪಗ ಮಾಜಿ CM ಜಗದೀಶ್ ಶೆಟ್ಟರ್ ತಿರುಗೇಟ್ ಕೊಟ್ಟಾರ. ನಾನು ಅಪಮಾನದಿಂದ ಹೊರಗೆ ಬಂದೇನಿ. ಈಶ್ವರಪ್ಪನವರೇ, ನಿಮಗ ಧಕ್ಕೆ ಆದ್ರ ಗೊತ್ತಕ್ಕೈತಿ ಅದ್ರದ ನೋವು ಏನು ಅನ್ನೋದು. ಅಡ್ವಾಣಿ ವಾಜಪೇಯಿ ಅವ್ರ ಕಾಲದಾಗಿದ್ದ ಬಿಜೆಪಿ ಈಗ ಉಳಿದಿಲ್ಲ. ಸಿದ್ಧಾಂತ ಮಾತಾಡುವುದನ್ನೆಲ್ಲ ಬಿಟ್ಟು ಬಿಡ್ರಿ. ಕರ್ನಾಟಕದಾಗ ಬಿಜೆಪಿ ಉದ್ಧಾರ ಆಗೋದಿಲ್ಲ ಅಂತ ಅಂದಾರ. ಧಾರವಾಡದಾಗ ಹಾಸ್ಟೆಲ್ ಹಂಚಿಕೆ ವಿಷಯದಾಗ ಬಾಳ ತಾರತಮ್ಯ ಆಗಾಕತೈತಿ. DC ಸಾಹೇಬ್ರು ಇದನ್ನೆಲ್ಲ ಬಂದ್ ಮಾಡಿಸಿ ಯಾರಿಗೆ ಅರ್ಹತೆ ಐತಿ ಅಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುವಂಗ ಮಾಡಬೇಕು ಅಂತ ಇವತ್ತ DC ಆಫೀಸ್ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಯಾರ. ಇಲ್ಲಿ ಅಧಿಕಾರಿಗಳು ಆಡಿದ್ದ ಆಟ ಅನ್ನುವಂಗಾಗಿಬಿಟ್ಟೈತಿ. ಇದು ತಪ್ಪು ಅಂತ ಸ್ಟೂಡೆಂಟು ಸಿಟ್ಟಾಗ್ಯಾರ. ರೈತರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ಕೊಡಾಕತ್ತಿದ್ದ ಸ್ಪ್ರಿಂಕ್ಲರ್ ಪೈಪ್ ರೇಟ್ ಇದ್ದಕ್ಕಿದ್ದಂಗೆ ಹೆಚ್ಚು ಮಾಡ್ಯಾರ. ಮತ್ತು ಸಿಂಗಾ, ಹೆಸರು, ಉದ್ದು, ಸೋಯಾಬೀನ್ ಬೆಳಿ ಹಾನಿ ವಿಮೆ ಬಂದಿಲ್ಲ. ದೌಡ ಬೆಳಿ ವಿಮೆ ಕೊಡ್ರಿ, ಸ್ಪ್ರಿಂಕ್ಲರ್ ಪೈಪ್ ರೇಟ್ ಕಮ್ಮಿ ಮಾಡ್ರಿ ಅಂತ ಇವತ್ತ ಕುಂದಗೋಳದಾಗ ರೈತ ಭಾರತ ರೈತ ಸಮಾಜದ ರೈತರು ಸಹಾಯಕ ಕೃಷಿ ನಿರ್ದೇಶಕರ ಮೂಲಕ ಕೃಷಿ ಸಚಿವರಿಗೆ ಮನವಿ ಕೊಟ್ಟಾರ. ಈ ಪಾರ್ಕ್ಗಳು ಅಭಿವೃದ್ಧಿ ಮಾಡಾಕ ಅಂತ ಹೇಳಿ ಕಾರ್ಪೊರೇಷನ್ ಅವರು ಬಹಳ ರೊಕ್ಕ ಖರ್ಚು ಮಾಡ್ತಾರೆ. ಆದ್ರ ಇದ ಕಾರ್ಪೊರೇಷನ್ ಅವರು ಚಿಟಗುಬ್ಬಿ ಗಾರ್ಡನ್ ಅಭಿವೃದ್ಧಿ ಮಾಡಾಕ ಹಿಂದ ಮುಂದೆ ನೋಡಾಕತ್ತಾರ. ಕಾರ್ಪೊರೇಷನ್ ಆವರಣದಾಗಿ ಇರೋ ಈ ಗಾರ್ಡನ್ ಕಸದ ಕೊಂಪಿ ಆದಂಗ ಆಗಿಬಿಟ್ಟೈತಿ. ಈ ಪಾರ್ಕ್ ಉದ್ಘಾಟನೆ ಆಗಿ ಬರೋಬ್ಬರಿ 94 ವರ್ಷ ಆತ. ಅಭಿವೃದ್ಧಿ ಮಾತ್ರ ಆಗಿಲ್ಲ ನೋಡ್ರಿ. ಅಲ್ಲಿ ದವಾಖಾನಿಗೆ ಬರೋ ಮಂದಿ ಮಕ್ಕಳು ಒಂದಿಟ್ಟು ಗಾರ್ಡನ್ಯಾಗ ಕುಂದ್ರಂಗಿಲ್ಲ ನೋಡ್ರಿ. ಅಷ್ಟು ಖರಾಬ್ ಆಗೈತಿ. ದೌಡ್ ಇದನ್ನ ನವೀಕರಣ ಮಾಡ್ರಿ. ಈ ವರ್ಷ ಮಳಿ ಆಗಿಲ್ದಕ್ಕ ಬರಗಾಲ ಬಿದ್ದೈತಿ. ಹಿಂಗಾಗಿ ಸರ್ಕಾರ ರೈತರಿಗೆ ಬೆಳೆ ವಿಮೆ ಕೊಡಾಕತೈತಿ. ಆದ್ರೆ ಈ ವಿಮೆ ರೊಕ್ಕ ಜಮಾ ಆಗುದಕ್ಕ ಅಂತಂದ್ರ ಬ್ಯಾಂಕ್ನವರು ಇಷ್ಟು ದಿನ ಯಾರ್ಯಾರ್ದು ಬೆಳಿ ಸಾಲ ಬಾಕಿ ಐತಲ್ಲ ಅಂತ ರೈತರಿಗೆಲ್ಲ ನೋಟಿಸ್ ಕೊಡಾಕತ್ತಾರ. ಬೆಳೆ ವಿಮಾ ರೊಕ್ಕನ ಸಾಲಕ್ಕೆ ಜಮಾ ಮಾಡ್ಕೊಳಕತ್ತಾರಂತ. ಇದ್ರ ಸಂಬಂಧ ರೈತರು ಕಂಗಾಲಾಗ್ಯಾರ. ಧಾರವಾಡ ಜಿಲ್ಲೆ ರೈತರು ಈ ಸಮಸ್ಯೆ ಸರಿಪಡಿಸ್ಲಿಲ್ಲ ಅಂತಂದ್ರ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಾರ. ಕರೆಕ್ಟ್ ಟೈಮಿಗೆ ಬಸ್ ಬರಾಕತ್ತಿಲ್ಲ ಅಂತ ಇವತ್ತು ಧಾರವಾಡದ ಕೆಳಗೇರಿದಾಗ ಸಾಲಿ ಮಕ್ಕಳು ಧಾರವಾಡ ಗೋವಾ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಯಾರ. ನಮ್ಮ ಕೆಳಗೇರಿಗಂತನ ವಾರಕ್ಕೆ ಬರೇ 2 ಬಸ್ ಬಿಡ್ತಾರ. ದಿನ ವಾಯಾ ಕೆಳಗೇರಿ ಹೋಗು ಬಸ್ ಹತ್ತಿದ್ರ ಆ ಬಸ್ನ್ಯಾಗಿನ ಮಂದಿ ಬ್ಯಾರೆ ಬಸ್ ಹತ್ರಿ, ಮೊದ್ಲ ಗದ್ಲೈತಿ ಅಂತ ಹೇಳಿ ನಮ್ಮನ್ನ ಬೈತಾರ. ನಾವು ಯಾವ ಬಸ್ಸಿಗೆ ಹತ್ಬೇಕ್ರಿ? ದಿನ ಹಿಂಗ ಬಸ್ಸಿಂದ ಎಡವಟ್ ಆಗೋದಕ್ಕೆ ನಮಗೆ ಸಾಲಿಗೆ ಹೋಗೋದು ಲೇಟ್ ಆಗಾಕತ್ತೈತಿ. ನಮ್ಮ ಊರಿಗೆ ಅಂತನ ಬಸ್ ಬಿಡ್ರಿ ಅಂತ ಹೇಳಿ ಸ್ಟೂಡೆಂಟ್ KSRTC ವಿರುದ್ಧ ಧಿಕ್ಕಾರ ಕೂಗ್ಯಾರ. ಕಾರ್ಮಿಕ ಇಲಾಖೆ ಮತ್ತು ಧಾರವಾಡ ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಾಗ ಧಾರವಾಡ ಜಿಲ್ಲೆ ವಿಶೇಷ ಚೇತನರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆ, ನೋಂದಾಯಿತ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮತ್ತು ಗೀಕ್ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆ ಚಾಲನಾ ಕಾರ್ಯಕ್ರಮ ಶನಿವಾರ ಸಂಜೆ ಮುಂದೆ KCD ಗ್ರೌಂಡ್ನ್ಯಾಗ ನಡೀತೈತಿ. ಈ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾರೆ. ಇದ್ರ ಸಂಬಂಧ ಇವತ್ತು ಈ ತಯಾರಿ ಎಲ್ಲ ಹೆಂಗ್ ನಡೆಯಾಕತೈತಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಅದನ್ನೆಲ್ಲ ಚೆಕ್ ಮಾಡ್ಯಾರ. ಈ ಹಳ್ಳ್ಯಾಗ ಮನಿಗೂ ಹೆಸ್ಕಾಂನವರು ಕರೆಂಟ್ ಕನೆಕ್ಷನ್ ಕೊಟ್ಟಾರ. ಆದ್ರ ಹಿಂಗ ಕೊಟ್ಟ ಕನೆಕ್ಷನ್ ವೈರ್ಗಳು ಎಲ್ಲಿ ಸಿಕ್ಕಲ್ಲಿ ಜೋತ್ ಬಿದ್ದಾವ ನೋಡ್ರಿ. ಯಾವಾಗ ಯಾರ ಜೀವ ತಗೋತಾವ ಅನ್ನೋದು ತಿಳಿದಂಗಾಗೈತಿ. ಮೊನ್ನೆರ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಊರಾಗ ಕರೆಂಟಿನ ಕಂಬಕ್ಕೆ ಬ್ಯಾನರ್ ಕಟ್ಟಾಕ್ ಹೋಗಿ ಒಬ್ಬ ಮನುಷ್ಯ ಶಾಕ್ ಹೊಡೆದ ಸತ್ತ ಬಿಟ್ಟಾನ. ಇಷ್ಟಾದ್ರೂ ಹೆಸ್ಕಾಂನವರು ಈ ಬೀಳುವಂಗಾಗಿದ್ದ ಲೈಟಿನ ಕಂಬ ಜೋತ್ ಬಿದ್ದ ವೈರ್ಗಳನ್ನ ಮ್ಯಾಲ ಹಾಕೋ ಕೆಲಸ ಮಾಡಾಕತ್ತಿಲ್ಲ. ದೌಡ ಈ ವೈರ್ಗಳನ್ನೆಲ್ಲ ಸರಿ ಮಾಡ್ರಿ.
ಜಗತ್ತು ಈಗ ಎಷ್ಟು ಮುಂದುವರೆದ್ರೂ ಇನ್ನೂ ಅಲ್ಲೆಲ್ಲೇ ಕೆಳಜಾತಿ ಮೇಲ್ಜಾತಿ ಅನ್ನೋದು ಐತಿ ನೋಡ್ರಿ. ಧಾರವಾಡ ಜಿಲ್ಲೆ ರೊಟ್ಟಿಗವಾಡ ಊರಾಗ ದಲಿತರಿಗೆ ಭಾಳ ಕೀಳಾಗಿ ನೋಡಾಕತ್ತಾರಂತ. ಅವರಿಗೆ ಹೋಟೆಲ್ನ್ಯಾಗ ಕೆಳಗ್ ಕುಂದಿರ್ಸಿ ಪೇಪರ್ ಪ್ಲೇಟ್ನ್ಯಾಗ ತಿನ್ನಾಕ್ ಕೊಡ್ತಾರಂತ. ಇನ್ನ ಕಟಿಂಗ್ ಶಾಪಿಗೆ ಗುಡಿಗೆ ಹೋಗಂಗಿಲ್ಲ ಅಂತ ನೋಡ್ರಿ. ಇದ್ರ ಸಂಬಂಧ ಅಘೋಷಿತ ಬಹಿಷ್ಕಾರ ಹಾಕ್ಯಾರಂತ. ಇದಕ್ಕೆ ವಿರೋಧ ಮಾಡಿದ ಆ ಊರಾಗಿನ ದಲಿತ ಯುವಕರು ನಮಗೂ ಸಮಾನತೆ ಬೇಕು ಅಂತ ಪಟ್ಟು ಹಿಡ್ದಾರ. ಸರ್ಕಾರ ಇನ್ನರ ಇದ್ರ ಸಂಬಂಧ ಒಂದು ಶಿಸ್ತು ಕ್ರಮ ತಗೋಬೇಕು ನೋಡ್ರಿ. ಈ ಅಘೋಷಿತ ಬಹಿಷ್ಕಾರಕ್ಕೆ ಒಳಗಾದ ದಲಿತ ಸಮುದಾಯಕ್ಕೆ ಸಮಾನತೆ ಸಿಗುವಂಗ ಮಾಡ್ಬೇಕು. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ. ನಮಸ್ಕಾರ.